ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬರ್ರಿ ಈಗ ನಾನು ಅನ್ನ ಖಾರ ಹಚ್ಚೋದು ನೋಡೋಣ ರೀ. ಕೊತ್ತಂಬರಿ, ಉಳ್ಳಾಗಡ್ಡಿ, ಕೆರೆಮೇವು ರೀ, ಟೊಮೆಟೊ ರೀ, ಅಚ್ಚ ಖಾರದ ಪುಡಿ ರೀ, ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ರೀ, ಸೋಯಾ ಸಾಸ್ ರೀ, ರೆಡ್ ಚಿಲ್ಲಿ ಸಾಸ್ ರೀ, ಮತ್ತು ಇದ್ರಿ ಅರ್ಶಿಣ ಪುಡಿ, ಉಪ್ಪು ರೀ, ರುಚಿಗೆ ತಕ್ಕಷ್ಟು ರೀ. ಬರ್ರಿ ಈಗ ಗ್ಯಾಸ್ ಆನ್ ಮಾಡೋಣ ರೀ ಫ್ರೆಂಡ್ಸ. ಅದ್ರ ಜೋಡಿ ಎಣ್ಣೆ ರೀ. ಗ್ಯಾಸ್ ಆನ್ ಮಾಡ್ಕೇಸಿಂದ್ರಿ ಫ್ರೆಂಡ್ಸ ಕಡಾವಂಗಿ ಇಡೋಣ ರೀ. ಕಡಾವಂಗಿ ಇಟ್ಟ ನಂತರ 2 ಸ್ಪೂನ್ ಎಣ್ಣೆ ಹಾಕೊಂಡವ್ರಿ ಫ್ರೆಂಡ್ಸ್ ರೀ. ಪುಳಿಯೋಗರೆ ಟೈಪ್ ಇರ್ತೈತೆ ರೀ, ಆದ್ರೆ ಪುಳಿಯೋಗರೆ ಅಲ್ರಿ. ಜೀರಿಗೆ, ಸಾಸಿವೆ, ಒಗ್ಗರಣೆ ಹಾಕ್ಕೊಂಡವ್ರಿ. ಆಮೇಲೆ ಕೆರೆಮೇವನ್ನು ಸೇರಿಸೋಣ ರೀ ಫ್ರೆಂಡ್ಸ. ಕೆರೆಮೇವು ಸೇರಿಸಿದ ನಂತರ ಸ್ವಲ್ಪ ಉಳ್ಳಾಗಡ್ಡಿ ರೀ, ಒಂದು ಸಣ್ಣ ಉಳ್ಳಾಗಡ್ಡಿ ತೊಗೊಂಡೇನಿ ರೀ ಫ್ರೆಂಡ್ಸ್ ರೀ. ಹಾಗೆ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೆ ರೀ ಫ್ರೈ ಮಾಡ್ಬೇಕು ರೀ. ಇದಿಷ್ಟು ರೀ ಫ್ರೈ ಮಾಡಿದ ನಂತರ ಫ್ರೆಂಡ್ಸ್ ರೀ ಟೊಮ್ಯಾಟೊ ಸೇರಿಸೋಣ ರೀ. ಟೊಮ್ಯಾಟೊ ಸೇರಿಸಿದ ನಂತರ ಅದು ಸ್ವಲ್ಪ ರೀ ಇದಾಗ್ಬೇಕು ರೀ, ಮೆತ್ತಗೆ ಬೇಯ್ದು ಬರ್ಬೇಕು ರೀ. ಹಾಗಾಗಿ ಸ್ವಲ್ಪ ಒಂದು 2ರಿಂದ 5 ನಿಮಿಷ ಫ್ರೈ ಮಾಡೋದ್ರಿ. ಇಲ್ಲಿ ಅಲ್ಲದ ಪೇಸ್ಟ್ ಮತ್ತು ಹಸಿಮೆಣ್ಸಿನ್ಕಾಯಿ ಪೇಸ್ಟು, ಪುದೀನ ಪೇಸ್ಟ್ ಮಾಡಿಟ್ಟಿದ್ರಿ ಫ್ರೆಂಡ್ಸ್ ಅಂತ ಸೇರ್ಸೀನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು ರೀ, ಟೊಮೆಟೊ ಸಾಸ್ ರೀ, ಹಾಗೆ ಗ್ರೀನ್ ಚಿಲ್ಲಿ ಸಾಸ್ ರೀ, ಸೋಯಾ ಸಾಸ್ ರೀ, ಹಾಗೆ ಟೊಮೆಟೊ ರೆಡ್ ಚಿಲ್ಲಿ ಸಾಸ್ ರೀ, ಕೆಂಪು ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡ್ಬೇಕು ರೀ ಫ್ರೆಂಡ್ಸ್ ರೀ. ಆಮೇಲೆ ಅರ್ಶಿಣ ಪುಡಿ ಸೇರಿಸೋಣ ರೀ. ಅರ್ಶಿಣ ಪುಡಿ ಸೇರಿಸಿದ ನಂತರ ಸ್ವಲ್ಪ ಫ್ರೈ ಮಾಡೋಣ ರೀ. ಫ್ರೈ ಮಾಡಿದ ನಂತರ ಫ್ರೆಂಡ್ಸ್ ಈಗ ಅನ್ನ ತೊಗೊಂಡೆ ನೋಡಿರಿ. ಇಲ್ಲಿ ಬರೋದಿಂದ 3 ಜನ ಆಗೋಷ್ಟಿಗೆ ಆಗ್ತೈತೆ ರೀ ಫ್ರೆಂಡ್ಸ್ ರೀ. ರಾತ್ರಿ ಉಳ್ದಿದ್ದು ಅನ್ನದ ಈ ಥರ ಒಂದು ಸತಿ ಮಾಡಿ ನೀವು ಟ್ರೈ ಮಾಡಿರಿ, ಸೂಪರಾಗಿ ಬರ್ತೈತೆ ರೀ. ನಮ್ಮ ಉತ್ತರ ಕರ್ನಾಟಕದಾಗ ಏನಂತಾರೆ ಅಂದ್ರಪ್ಪ, ಅನ್ನ ಖಾರ ಹಚ್ಚೋದಂತಾರೆ ರೀ. ಹಂಗೆ ಸ್ವಲ್ಪ ಪುಳಿಯೋಗರೆ ಪೌಡ್ರ್ ಹಾಕಿರಿ, ಪುಳಿಯೋಗರೆನೂ ಆಗ್ತೈತೆ ರೀ. ಬರೀಗ ಸ್ವಲ್ಪ ಮಿಕ್ಸ್ ಮಾಡಿದ ನಂತರ ಏನೈತೆ ರೀ ಫ್ರೆಂಡ್ಸ್, ಕೊತ್ತಂಬರಿನ ಕಟ್ ಮಾಡಿಟ್ಟಿದ ಮೇಲೆ ಡೆಕೋರೇಷನ್ಗೆ ಹಾಕ್ಕೊಂಡು ರೀ. ಸೂಪರಾಗಿ ಬರ್ತೈತೆ ರೀ ಫ್ರೆಂಡ್ಸ್. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿರಿ ಮನ್ಯಾಗ ರೀ, ಸೂಪರಾಗಿ ಬರ್ತೈತೆ ನೋಡಿರಿ ಫ್ರೆಂಡ್ಸ್. ರಾತ್ರಿ ಉಳ್ದಿದ್ದು ಅನ್ನದಿಂದ ಹೀಗೆ ಮಾಡೋದ್ರಿಂದ ರೀ ಮಕ್ಕಳು ತಿನ್ನತ್ತಾರೆ, ನಾವು ತಿಂತೀವಿ ರೀ. ಹಾಗಾಗಿ ವೇಸ್ಟು ಆಗಂಗಿಲ್ಲ ರೀ ಫ್ರೆಂಡ್ಸ್ ರೀ. ನೋಡಿರಿ ಈ ಥರ ಬಂದೈತೆ ರೀ. ಒಂದು 5 ನಿಮಿಷ ರೀ ಮುಚ್ಚಳ ಮುಚ್ಚಿ ಬಿಡೋಣ ರೀ. ಗರಮ್ ಆಗಿ ಬರ್ತೈತೆ ರೀ ಫ್ರೆಂಡ್ಸ್ ರೀ. ಒಂದು 5 ನಿಮಿಷ ಆದ ನಂತರ ನೋಡಿರಿ ಇಲ್ರಿ ಸುಡು ರೀ ಅನ್ನ ಖಾರ ಹಚ್ಚಿದ್ರಿ. ಮಸ್ತಾಗಿ ನಾಷ್ಟ ರೀ ಬೆಳಗ್ಗೆ ನೋಡಿರಿ ಫ್ರೆಂಡ್ಸ್ ರೀ, ಸೂಪರಾಗಿ ಬರ್ತೈತೆ ರೀ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿರಿ ಫ್ರೆಂಡ್ಸ್ ರೀ ಮನ್ಯಾಗ ರೀ, ಸೂಪರಾಗಿ ಬರ್ತೈತೆ ರೀ. ಬೆಳಗಿನ ನಾಷ್ಟಕ್ಕೆ ಅರ್ಜೆಂಟನಲ್ಲಿ ಮಾಡುವಂಥ ರೆಸಿಪಿ ರೀ. ಒಂದು 5 ನಿಮಿಷನ್ಯಾಗ ಆಗುವಂಥ ರೆಸಿಪಿ ರೀ ಫ್ರೆಂಡ್ಸ್ ರೀ. ಬೆಳಗಿನ ನಾಷ್ಟ ನೋಡಿರಿ ಇದ್ರಿ. ನಾವು ಈ ಥರನ ಮಾಡ್ತೀವ್ರಿ ಮನ್ಯಾಗ ಅನ್ನ ಉಳ್ದಿತ್ತಂದ್ರೆ. ಹಾಗೆ ಎಗ್ ರೈಸ್ ಬೇರೆ ಥರನೂ ಮಾಡ್ತೀವ್ರಿ ಫ್ರೆಂಡ್ಸ್ ರೀ. ಬರ್ರಿ ನೋಡಿರಿ ಫ್ರೆಂಡ್ಸ ಯಾವ ಥರ ಬಂದೈತೆ ರೀ, ಸೂಪರಾಗಿ ಬಂದೈತೆ ರೀ. ಟೇಸ್ಟ್ ಮಸ್ತಾಗಿ ಬಂದೈತೆ ರೀ ಫ್ರೆಂಡ್ಸ್ ರೀ. ನೀವು ನೋಡಿರಿ ಒಂದು ಸತಿ ಮನ್ಯಾಗ ಮಾಡ್ಯಾರಿ. ಈಗ ನಾನು ಈ ಥರ ನಿಮ್ಗೆ ಹಾಕಿ ತೋರ್ಸಾಕತ್ತೇನೆ ರೀ ಫ್ರೆಂಡ್ಸ್ ರೀ, ಸೂಪರಾಗಿ ಬಂದೈತೆ ನೋಡಿರಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆ ನೋಡಾಕತ್ತೀರಿ, ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಫ್ರೆಂಡ್ಸ. ನಾ ಹಾಕೋ ವಿಡಿಯೋ ಫಸ್ಟ್ ನಿಮಗೆ ಬರ್ತಾವ್ರಿ ಫ್ರೆಂಡ್ಸ್ ರೀ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನಾ ಡೈಲಿ ಬ್ಲಾಗ್ ಹಾಕ್ತೇನೆ ರೀ, ಹಂಗೆ ರೆಸಿಪಿನೂ ಹಾಕ್ತೇನೆ ರೀ ಫ್ರೆಂಡ್ಸ. ಮಿಸ್ ಮಾಡ್ದೆ ನೋಡಿರಿ, ಸಬ್ಸ್ಕ್ರೈಬ್ ಮಿಸ್ ಮಾಡ್ದೆ ಮಾಡಿರಿ. ಯಾಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾ ಹಾಕೋ ವಿಡಿಯೋಗಳು ನಿಮಗೆ ಫಸ್ಟ್ ಬರ್ತಾವ್ರಿ ಫ್ರೆಂಡ್ಸ್ ರೀ. ಮತ್ತು ನೆಕ್ಸ್ಟ್ ಇದ್ರೊಳಗೆ ರೆಸಿಪಿ ತೋರಿಸ್ತೇನೆ ರೀ. ನೋಡಿರಿ ಫ್ರೆಂಡ್ಸ ಯಾವ ಥರ ಬಂದೈತೆ ರೀ, ಸೂಪರಾಗಿ ಬಂದೈತೆ ರೀ. ನೆಕ್ಸ್ಟ್ ಬ್ಲಾಗ್ನಾಗ ಮಸ್ತ್ ಸಿಗ್ತೇನೆ ರೀ ಫ್ರೆಂಡ್ಸ.